ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಧರ್ಮಸ್ಥಳ ಸಂಘ ನಿರ್ಗತಿಕ ನೆರವಿಗೆ ಬಂದಿದ್ದು, ತಾಲೂಕಿನ 31 ಬಡ ನಿರ್ಗತಿಕರಿಗೆ ವಾತ್ಸಲ್ಯ ಕಿಟ್ ವಿತರಿಸಿ ಸಾಮಾಜಿಕ ಕಳಕಳಿ ಮೆರೆದಿದೆ. ಮಂಜುನಾಥ ಸ್ವಾಮಿಯನ್ನ ಸ್ಮರಿಸಿಕೊಳ್ಳುತ್ತಾ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಹಾಗೂ ಮಾತೃಶ್ರೀ ಅಮ್ಮನವರ ಕಲ್ಪನೆಯಂತೆ ಇವತ್ತು ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ 31 ನಿರ್ಗತಿಕರಿಗೆ ವಾತ್ಸಲ್ಯ ಕಿಟ್ಗಳನ್ನ ಕೊಡ್ತಾ ಇದ್ದೇವೆ. ಗೃಹ ಬಳಕೆ ವಸ್ತುಗಳನ್ನ ಬಳಕೆ ಮಾಡಿಕೊಳ್ಳಿಕ್ಕೆ ಮತ್ತೆ ಕೆಲವು ಅನೇಕ ಅಂದ್ರೆ ಅವರಿಗೆ ದೈನಂದಿನ ಚಟುವಟಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮನೆಯಲ್ಲಿ ಯಾವುದೇ ಪರಿಕರಗಳಿಲ್ಲ, ಅವರಿಗೆ ಕೂಲಿ ಕೆಲಸ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಅವರ ಕುಟುಂಬದವರು ಯಾರು ಸಹಿತ ಅವರನ್ನ ನೋಡ್ಕೊಳ್ಳಿಕ್ಕೆ ಇಲ್ಲ. ಅಂತಹ ನಿರ್ಗತಿಕರನ್ನ ನಮ್ಮ ತಾಲೂಕಿನಲ್ಲಿ ಸಾಧಾರಣ 38 ಸದಸ್ಯರನ್ನ ಆಯ್ಕೆ ಮಾಡಿ ಅವರ ಮನೆಗಳನ್ನ ಭೇಟಿ ಮಾಡಿ ಮನೆ ಸರ್ವೆ ಮಾಡಿ ಅವರಿಗೆ ಯಾವ ಮೂಲಭೂತ ಸೌಲಭ್ಯಗಳ ಅವಶ್ಯಕತೆ ಇದೆ ಅದನ್ನ ಗುರುತಿಸಿಕೊಂಡು ನಾವು ಧರ್ಮಸ್ಥಳಕ್ಕೆ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರಿಗೆ ಮನವಿಯನ್ನ ಸಲ್ಲಿಸಿದ ಪ್ರಕಾರ ಅದೇ ರೀತಿ 31 ಕುಟುಂಬಗಳಿಗೆ ಪಾತ್ರೆಗಳು, ಬಟ್ಟೆ, ಸೀರೆ, ಅದೇ ದವಸ ಧಾನ್ಯಗಳು ಮತ್ತೆ ಫುಡ್ ಗಳನ್ನ ಪೂಜ್ಯರು ಮಂಜೂರಾತಿ ಮಾಡಿ ನಮ್ಮ ತಾಲೂಕಿಗೆ ಕಳಿಸ್ಕೊಟ್ಟಿದ್ದಾರೆ. ಇವತ್ತು ನಮ್ಮೆಲ್ಲರಿಗೂ ನಮ್ಮ ತಾಲೂಕಿನೆಲ್ಲ ಬಡ ಕುಟುಂಬಗಳಿಗೆ ಪ್ರತಿ ತಿಂಗಳು ಸಹಿತ 1,000 ರೂಪಾಯಿ ಗೌರವಧನವನ್ನು ಸಹಿತ ಆ ಕುಟುಂಬಕ್ಕೆ ನಾವು ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದೇವೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಸಂಘದ ಪ್ರಾದೇಶಿಕ ನಿರ್ದೇಶಕರಾದ ಜಯಂತ್ ಪೂಜಾರಿ ಮತ್ತು ಗಣಪತಿ ಭಟ್ ನೇತೃತ್ವದಲ್ಲಿ ನಿರ್ಗತಿಕರ ಜೀವನಕ್ಕೆ ಅಗತ್ಯವಾದ ಪರಿಕರ ಮತ್ತು ಆಹಾರ ಸಾಮಗ್ರಿ ಇರುವಂತಹ ವಾತ್ಸಲ್ಯ ಕಿಟ್ ಜೊತೆಗೆ ಜೀವನ ನಿರ್ವಹಣೆಗೆ 1,000 ಮಾಶಾಸನ ವಿತರಿಸಲಾಯಿತು. ತಾಲೂಕಿನಲ್ಲಿರುವಂತಹ ನಿರ್ಗತಿಕರನ್ನ ಗುರುತಿಸುವಂತಹ ಕಾರ್ಯಕ್ಕೆ ಧರ್ಮಸ್ಥಳ ಸಂಘದ ಸದಸ್ಯರು ಮುಂದಾಗಿದ್ದು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಕಾರ್ಯಕ್ಕೆ ಸ್ಥಳೀಯರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಓಂ ಶ್ರೀ ಮಂಜುನಾಥ ನಮ. ಕ್ಷೇತ್ರದ ಆರಾಧ್ಯ ದೈವ ಮಂಜುನಾಥ ಸ್ವಾಮಿಯನ್ನ ನೆನೆಸುತ್ತಾ ಪೂಜ್ಯರ ಆಶೀರ್ವಾದವನ್ನು ಬೇಡುತ್ತಾ ನಮ್ಮ ರಂಗನಾಥ ಸ್ವಾಮಿಯ ಆಶೀರ್ವಾದವನ್ನು ಬೇಡುತ್ತಾ ಈ ದಿನ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ವತಿಯಿಂದ ವಾತ್ಸಲ್ಯ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಇಡೀ ತಾಲೂಕಿನಾದ್ಯಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ನಿರಾಶ್ರಿತರಿಗೆ ವಸತಿಯನ್ನು ಕಲ್ಪಿಸಿಕೊಡುವಂಥ ಬಗ್ಗೆ ಮತ್ತೆ ಮನೆಯಲ್ಲಿ ಬಳಸುವಂತಹ ಪರಿಕರಗಳನ್ನ ಕೊಡುವಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಇದು ನಿಜವಾಗ್ಲೂ ಬಹು ಉಪಯೋಗಿ ಆಗುವಂಥ ಕಾರ್ಯಕ್ರಮ ಇದು. ಯಾಕೆ ವಾತ್ಸಲ್ಯ ಕಾರ್ಯಕ್ರಮ ನಿರಾಶ್ರಿತರಿಗೆ, ಎಷ್ಟೋ ಜನ ಗುಡಿಸಲಲ್ಲಿದ್ದವ್ರಿಗೆ, ಬೀದಿ ಜಗಲಿ ಮೇಲಿದ್ದಂಥವ್ರಿಗೆ ಮನೆಗಳನ್ನ ಕಟ್ಟಿಕೊಟ್ಟಿರುವಂಥ ಕಾರ್ಯಕ್ರಮ. ಇಂಥ ಮಹತ್ ಕಾರ್ಯವನ್ನ ನಮ್ಮ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಸ್ಥೆಯಿಂದ ಮಾಡಿಸ್ತಾ ಇರೋದು ನಿಜವಾಗ್ಲೂ ನಮ್ಮೆಲ್ಲರೂ ಪುಣ್ಯ. ಇದು ಸರ್ಕಾರದವ್ರು ಮಾಡ್ಬೇಕಾಗಿರುವಂಥ ಕೆಲಸನ ಒಂದು ಸಂಸ್ಥೆ ಮಾಡ್ತಾ ಇದೆ. ಆ ಸಂಸ್ಥೆಗೆ ಎಲ್ಲರೂ ಸಹಕಾರ ಬೇಕು, ಎಲ್ಲರೂ ಸಹಕರಿಸಿ ಎಲ್ಲ ಆರೋಗ್ಯವಂತವಾಗಿರ್ಬೇಕು. ಮತ್ತೆ ಈ ಮೇಡಮ್ ಇವ್ರಿಗೆ ಇವತ್ತು ಪರಿಕರಗಳನ್ನ ಕೊಟ್ಟಿದ್ದಾರೆ. ಹಂಗೆ ನಿರಾಶ್ರಿತರಿಗೆ ಎಲ್ಲಾ ತರದಲ್ಲೂ ಅನುಕೂಲ ಮಾಡ್ಕೊಡ್ತಾ ಇರ್ತಾರೆ ನಮ್ಮ ಗ್ರಾಮಾಭಿವೃದ್ಧಿ ಸಂಸ್ಥೆ. ಇನ್ನಷ್ಟು ಹೆಚ್ಚಿನ ಯಶಸ್ಸು ಸಿಗ್ಲಿ, ನಮ್ಮ ಹೆಗಡೆ ದಂಪತಿಗಳಿಗೆ ಆರೋಗ್ಯ ಆಯುಷ್ ಕೊಡ್ಲಿ, ಅವ್ರ ಸೇವೆ ನಮ್ಗೆಲ್ರಿಗೂ ಯಾವಾಗ್ಲೂ ಸಿಗ್ಲಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.